ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 1ನೇ ವಚನವನ್ನು 2ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ ಮೊದಲ 2 ವಚನಗಳನ್ನು ನಾನೇ ಓದ್ತಾ ಇದ್ದೇನೆ. ನೀವು ಗಮನವಿಟ್ಟು ನಿಮ್ಮ ಸತ್ಯವೇದವನ್ನು ನೋಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರುವುದು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ನಮಗೆ ಅನುಗ್ರಹಿಸಿ ಕೊಡಲಿ. ಪ್ರಿಯರೇ, ನಾವು ಅನೇಕ ದಿನಗಳಿಂದ ಅಬ್ರಹಾಮನ ಜೀವನದಿಂದ ದೇವರು ದರ್ಶನ ಕೊಟ್ಟಂತ ಸಂದರ್ಭದಲ್ಲಿ ನಡೆದಂತ ಘಟನೆಗಳ ಮೂಲಕವಾಗಿ ನಾವು ಆತ್ಮಿಕವಾದಂತ ಸತ್ಯಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಈಗಾಗಲೇ ನಾವು 5 ದರ್ಶನಗಳನ್ನು 5 ಪ್ರತ್ಯಕ್ಷತೆಗಳಲ್ಲಿದ್ದಂತ ವಿಷಯಗಳನ್ನ ಆಲೋಚನೆ ಮಾಡಿ ಕಳೆದ ವಾರದಲ್ಲಿ 6ನೇ ಪ್ರತ್ಯಕ್ಷತೆ ಆ ವಿಷಯವನ್ನು ನಾವು ಸ್ವಲ್ಪವಾಗಿ ಆಲೋಚಿಸಿದ್ದೇವೆ, ಧ್ಯಾನ ಮಾಡಿದ್ದೇವೆ. ಈಗ ನಾವು ಓದಿರುವಂತಹ ಈ ವಚನ ಭಾಗ 17ನೇ ಅಧ್ಯಾಯ ಮೊದಲ 2 ವಚನಗಳು ಮತ್ತು ಈ 17ನೇ ಅಧ್ಯಾಯ 1ರಿಂದ 22ವರೆಗೂ ಕೂಡ ಈ ದರ್ಶನದಲ್ಲಿದ್ದಂತ ವಿಷಯಗಳನ್ನು ನಾವು ನೋಡ್ತೇವೆ. ಆದರೆ ಇದು 6ನೇ ಒಂದು ದರ್ಶನವಾಗಿ ದೇವರು ಅಬ್ರಹಾಮನಿಗೆ ಪ್ರತ್ಯಕ್ಷನಾಗ್ತಾನೆ. 5 ದರ್ಶನಗಳಲ್ಲಿ ದೇವರ ಒಂದು ಸ್ವಭಾವವನ್ನು, ಆತನ ಗುಣಲಕ್ಷಣಗಳನ್ನು ನಾವು ಆಲೋಚನೆ ಮಾಡಿದ್ದೇವೆ. ಹಾಗೆಯೇ ಅಬ್ರಹಾಮನ ಜೀವನವನ್ನು ಕೂಡ ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಇದು 6ನೇ ದರ್ಶನ. ಈ ದರ್ಶನದಲ್ಲಿ ದೇವರು ಯಾವ ರೀತಿಯಾಗಿ ಕಾಣಿಸಿಕೊಂಡನು, ಅಬ್ರಹಾಮನ ಒಂದು ಜೀವನದ ಒಂದು ಸ್ಥಿತಿ ಯಾವ ರೀತಿಯಾಗಿತ್ತಂತೇಳಿ ಕಳೆದ ವಾರದಲ್ಲಿ ನಾವು ಗಮನಿಸಿದ್ದೇವೆ. ಸ್ವಲ್ಪವಾಗಿ ಅದನ್ನು ನಾನು ಜ್ಞಾಪಕ ಮಾಡಿ ನಾನು ವಿಷಯಕ್ಕೆ ಬರ್ತೇನೆ. ಈ 6ನೇ ದರ್ಶನದ ಒಂದು ಮುಖ್ಯ ಉದ್ದೇಶ ಏನಂತಂದ್ರೆ, ಸ್ವಂತ ಸಾಮರ್ಥ್ಯದಲ್ಲಿ ಕಾರ್ಯಗಳನ್ನು ಸಾಧಿಸುವ ಪ್ರಯತ್ನವನ್ನು ನಿಲ್ಲಿಸು, ಸರ್ವಶಕ್ತನಾದ ದೇವರಿಗೆ ನಿನ್ನ ಕಾರ್ಯಗಳನ್ನು ಮಾಡಲು ಅವಕಾಶವನ್ನು ಮಾಡಿಕೊಡು ಅನ್ನುವಂತ ಒಂದು ಮುಖ್ಯ ಪ್ರಸ್ತಾಪದೊಂದಿಗೆ ನಾವು ಈ 6ನೇ ಒಂದು ದರ್ಶನವನ್ನು ನಾವು ಪ್ರಾರಂಭಿಸಿದ್ದೇವೆ. ಯಾಕಂತಂದ್ರೆ ಅಬ್ರಹಾಮನು ತನ್ನ ಸ್ವಂತ ಪ್ರಯತ್ನದಲ್ಲಿ ತನಗೋಸ್ಕರ ಸಂತಾನವನ್ನು, ಸ್ವಾಸ್ಥ್ಯವನ್ನು ಸಂಪಾದಿಸಿಕೊಳ್ಳಬೇಕೆಂಬ ಒಂದು ಪ್ರಯತ್ನದಲ್ಲಿ 13 ವರ್ಷಗಳು ದೇವರ ಒಂದು ಪ್ರಸನ್ನತೆಯನ್ನು ಕಳೆದುಕೊಳ್ಳುತ್ತಾನೆ. ದೇವರ ದರ್ಶನ ಇರುವುದಿಲ್ಲ, ದೇವರ ಮಾತು ಇರುವುದಿಲ್ಲ. 13 ವರ್ಷಗಳು ತನ್ನ ಸ್ವಂತ ಪ್ರಯತ್ನದಲ್ಲಿ ಆತನ ದೇವರ ಒಂದು ಪ್ರಸನ್ನತೆಯನ್ನು, ಇಲ್ಲ ದೇವರ ಒಂದು ಅನ್ಯೋನ್ಯತೆಯನ್ನು ಆತನು ಕಳೆದುಕೊಂಡಿರುವಂಥದ್ದು ಕಳೆದ ವಾರದಲ್ಲಿ ನಾವು ಗಮನಿಸಿದ್ದೇವೆ. ಅದರಲ್ಲಿ 3 ವಿಷಯ ನಾವು ನೋಡಿದ್ವಲ್ಲ. ದೇವರ ವಾಗ್ದಾನವನ್ನು ಮರೆತು ಅವಿಧೇಯನಾಗಿ ಜೀವಿಸಿರುವಂತ ಅಬ್ರಹಾಮನ ಬಗ್ಗೆ ನಾವು ನೋಡಿದ್ದೇವೆ. ದೇವರು ವಾಗ್ದಾನ ಮಾಡಿದ್ದಾನೆ, ಅದನ್ನು ಮರೆತು ಅವಿಧೇಯನಾಗಿದ್ದನು ಅಂತೇಳಿ. 2ನೇದು, ತನ್ನ ಹೆಂಡತಿಯ ಮಾತನ್ನು ಕೇಳಿಸಿಕೊಂಡು ಆಕೆಯ ಮಾತಿಗೆ ಸಮ್ಮತ ಪಟ್ಟನು ಅಂತೇಳಿ ನಾವು ನೋಡಿದ್ದೇವೆ. 3ನೇದಾಗಿ, ಸ್ವಂತ ಪ್ರಯತ್ನದಲ್ಲಿ ಸಮಸ್ಯೆಗಳನ್ನು ತಂದಿಟ್ಟುಕೊಂಡನು ಅಂತೇಳಿ ನಾವು 3 ವಿಷಯಗಳನ್ನು ಕಳೆದ ವಾರದಲ್ಲಿ ಆಲೋಚಿಸಿದ್ದೇವೆ. ಅಂದ್ರೆ ಈ 6ನೇ ದರ್ಶನಕ್ಕೆ ಮುಂಚೆ ಅಬ್ರಹಾಮನ ಜೀವನ ಒಂದು ಅವಿಧೇಯನಾಗಿ ಜೀವಿಸ್ತಾ ಇದ್ದನು, ಶಾರಾ ಮಾತಿಗೆ ಸಮ್ಮತ ಪಟ್ಟನು ಮತ್ತು ಸ್ವಂತ ಪ್ರಯತ್ನಗಳ ಸಮಸ್ಯೆಗಳನ್ನು ತಂದಿಟ್ಟುಕೊಂಡನು ಅಂತೇಳಿ 16ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಆದ್ರೆ ಈ 13 ವರ್ಷಗಳು, ಇಸ್ಮಾಯಿಲ್ ಹುಟ್ಟಿದಾಗ 86 ವರ್ಷದವನಾಗಿದ್ದನು. ಆದ್ರೆ 99 ವರ್ಷದಲ್ಲಿ ದೇವರು ಪ್ರತ್ಯಕ್ಷನಾಗ್ತಾನೆ. ಈ 13 ವರ್ಷಗಳು ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡರಂತೇಳಿ ನಾವು ನೋಡ್ತೀವಿ. ಆದ್ರೆ ದೇವರು ಪ್ರತ್ಯಕ್ಷನಾಗಿ ಮತ್ತೆ ಅಬ್ರಹಾಮನೊಂದಿಗೆ ಮಾತಾಡ್ತಾ ಇದ್ದಾಗ ಅಲ್ಲಿ ದೇವರ ಒಂದು ಸ್ವಭಾವ, 3 ಸ್ವಭಾವಗಳನ್ನಿಲ್ಲ 3 ಗುಣಲಕ್ಷಣಗಳನ್ನು ನಾವು ನೋಡಿದ್ದೇವೆ. ಆತನ ಯಾರು? ನಾನು ಸರ್ವಶಕ್ತನ ಅಂತ ದೇವರು ಅಂತೇಳಿ ಆತನ ಹೇಳಿಕೊಂಡಿರುವಂತದ್ದು ಒಂದು. 2ನೇದಾಗಿ, ನಾನು ಕೃಪೆಯುಳ್ಳಂತ ದೇವರು ಅಂತೇಳಿ ದೇವರು ತನ್ನನ್ನು ತಾನು ಪ್ರತ್ಯಕ್ಷ ಪಡಿಸ್ಕೊಂತಾನೆ. ಯಾಕೆ ಕೃಪೆಯುಳ್ಳಂತ ದೇವರು? ಅಬ್ರಹಾಮನ ಅವಿಧೇಯನಾಗಿ ವಾಗ್ದಾನವನ್ನು ಮರೆತು ಸ್ವಂತ ಪ್ರಯತ್ನಗಳಲ್ಲಿದ್ದಾಗ
ದೇವರು ಅವನನ್ನು ಕ್ಷಮಿಸಿ ಮತ್ತೆ ತನ್ನ ಕೃಪೆಯನ್ನು ತೋರಿಸಿ ಪ್ರತ್ಯಕ್ಷನಾಗಿರುವಂತದ್ದು ಗಮನಿಸಿದ್ದೇವೆ. ಅದಕ್ಕಾಗಿ ಆತನು ಕೃಪೆಯುಳ್ಳಂತ ದೇವರಾಗಿ ಕಾಣಿಸಿಕೊಂಡನು. ಆಮೇಲೆ ಮೂರನೇದು, ಆತನು ಕ್ರಮಪಡಿಸುವಂತ ದೇವರಾಗಿ ಕಾಣಿಸಿಕೊಳ್ಳುತ್ತಾನೆ. ಮೊದಲು ಸರ್ವಶಕ್ತನಂತ ದೇವರಂತೇಳಿ ಆತನು ಪ್ರತ್ಯಕ್ಷ ಪಡಿಸ್ಕೊಳ್ತಾನೆ. 2, ಕೃಪೆಯುಳ್ಳಂತ ದೇವರಾಗಿ ಪ್ರತ್ಯಕ್ಷ ಪಡಿಸ್ಕೊಳ್ತಾನೆ. 3, ಕ್ರಮಪಡಿಸುವಂತ ದೇವರಂತೇಳಿ ಆತನು ಪ್ರತ್ಯಕ್ಷ ಪಡಿಸಿಕೊಂಡಿದ್ದಾನಂತೇಳಿ ದೇವರ ವಾಕ್ಯ ಭಾಗದಿಂದ ನಾವು ಗಮನಿಸಿದ್ದೇವೆ. ಆದ್ರೆ ಅದರಲ್ಲಿ ಸರ್ವಶಕ್ತನಂತ ದೇವರು, ಕೃಪೆಯುಳ್ಳಂತ ದೇವರು, ಕ್ರಮಪಡಿಸುವಂತ ದೇವರಂತೇಳಿ ಆ ಕಾರ್ಯಗಳನ್ನು, ಆ ಸ್ವಭಾವವನ್ನು ನಾವು ಆಲೋಚನೆ ಮಾಡಿದ್ದೇವೆ. ಯಾಕೆ ಕೃಪೆಯುಳ್ಳ ದೇವನಾಗಿ ಪ್ರತ್ಯಕ್ಷ ಮಾಡಿಕೊಂಡನು, ಯಾಕೆ ಕ್ರಮಪಡಿಸುವಂತ ದೇವರಾಗಿ ಪ್ರತ್ಯಕ್ಷನಾದನು, ಮತ್ತು ಯಾಕೆ ಸರ್ವಶಕ್ತನಂತ ದೇವರಾಗಿ ಪ್ರತ್ಯಕ್ಷನಾದನಂತೇಳಿ ನಾವು ಕಳೆದ ವಾರದಲ್ಲಿ ಕೇಳಿಸಿಕೊಂಡಂತ ವಿಷಯಗಳು. ಅದರಲ್ಲಿ ಆ ಸರ್ವಶಕ್ತನಂತ ದೇವರಂದ್ರೆ ಎಲ್ ಶಡಾಯ್ ಅನ್ನುವಂತ ಪದದ ಬಗ್ಗೆ ನಾವು ಆಲೋಚನೆ ಮಾಡಿದೆ. ಅದರಲ್ಲಿ 4 ವಿಷಯಗಳನ್ನು ತಿಳಿಸಿದ್ದೇನೆ. ಸರ್ವಶಕ್ತನಂತ ದೇವರಲ್ಲಿ 4 ವಿಷಯಗಳು. 1, ಅಸಾಧ್ಯಗಳನ್ನು ಸಾಧ್ಯಪಡಿಸುವಂತ ದೇವರು ಅಂತೇಳಿ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತೇಳಿ ನಾವು ಗಮನಿಸಿದ್ದೇವೆ. 2ನೇದು, ತನ್ನ ವಾಗ್ದಾನಗಳನ್ನು ನೆರವೇರಿಸಲಿಕ್ಕೆ ಶಕ್ತಿ ಸಾಮರ್ಥ್ಯವುಳ್ಳಂತ ದೇವರಂತೇಳಿ ನಾವು ನೋಡಿದ್ದೇವೆ. 3ನೇದಾಗಿ, ತನ್ನ ಭಕ್ತರ ವಿಷಯದಲ್ಲಿ ಏನು ವಾಗ್ದಾನ ಮಾಡಿದ್ದಾನೋ ಅದನ್ನು ಮಾಡ್ಲಿಕ್ಕೆ ಶಕ್ತನು ಆತನೇ ಅಂತೇಳಿ ನಾವು ನೋಡಿದ್ದೇವೆ. 4ನೇದಾಗಿ, ನಮ್ಮ ಭೌತಿಕವಾದಂತ ಸ್ಥಿತಿಗತಿಗಳನ್ನು ಕೂಡ ಬದಲಾಯಿಸುವಂತವನು ಶಕ್ತಿವಂತನಂತೇಳಿ ನಾವು ಸರ್ವಶಕ್ತನಾದ ದೇವರಲ್ಲಿ ನಾವು ಗಮನಿಸಿದ್ದೇವೆ. ಇವೆಲ್ಲವೂ ಕೂಡ ಕಳೆದ ವಾರದಲ್ಲಿ ನಾವು ಗಮನಿಸಿರುವಂತ ಒಂದು ವಿಷಯಗಳು ಇದಾಗಿದ್ದಾವೆ. ಅದೇ ರೀತಿಯಾಗಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಕೂಡ ಆತನ ಕೃಪೆಯುಳ್ಳಂತ ದೇವರಾಗಿದ್ದಾನೆ, ಆತನು ನಮ್ಮನ್ನು ಕ್ರಮಪಡಿಸುವಂತ ದೇವರಾಗಿದ್ದಾನೆ, ಹಾಗೆಯೇ ಆತನು ಸರ್ವಶಕ್ತನಾಗಿರುವಂತ ದೇವರಾಗಿ. ಅದಕ್ಕಾಗಿ ನಾವೇನು ಮಾಡಬೇಕು, ನಮ್ಮ ಅನ್ವಯಿಸಿಕೊಳ್ಳೋದಕ್ಕೆ ಒಂದು ಮಾತು ನಾವು ಗಮನಿಸಿದ್ದೇವೆ. ನಮ್ಮ ಸ್ವಂತ ಪ್ರಯತ್ನಗಳಲ್ಲಿ ನಮ್ಮ ಕಾರ್ಯಗಳನ್ನು ಸಾಧಿಸಲಿಕ್ಕೆ ಹೋಗಬಾರದು. ಅಬ್ರಹಾಮನು ಸಂತಾನವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಸ್ವಂತ ಪ್ರಯತ್ನಗಳು ಮಾಡಿದ, ಶಾರ ಮಾತನ್ನು ಕೇಳಿಸಿಕೊಂಡನು. ಆ ಪ್ರಯತ್ನದಿಂದ ಅನೇಕ ಸಮಸ್ಯೆಗಳನ್ನು ತನ್ನ ಕುಟುಂಬಕ್ಕೆ ತಂದಿಟ್ಟುಕೊಂಡನು. ಅದಕ್ಕಾಗಿ ನಾವು ಗಮನಿಸಿದ್ದೇವೆ, ನಾವು ಕೂಡ ನಮ್ಮ ಜೀವನದಲ್ಲಿ ಏನೇ ಕಾರ್ಯಗಳು ಮಾಡಬೇಕಾದರೂ ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದಲ್ಲಿ ನಾವು ಮಾಡದೆ ಆ ಸರ್ವಶಕ್ತನಂತ ದೇವರಿಗೆ ನಾವು ಅವಕಾಶವನ್ನು ಕೊಡುವಾಗ ದೇವರು ನಮ್ಮ ಜೀವನದಲ್ಲಿ ಕಾರ್ಯಗಳನ್ನು ಮಾಡಿ ಆತನು ಸಫಲಪಡಿಸುವಂತ ದೇವರಂತ ಹೇಳಿ ನಾವು ಗಮನಿಸಿಕೊಂಡಿದ್ದೇವೆ. ಆದ್ರೆ ಇವತ್ತು ದೇವರ ಒಂದು ಸ್ವಭಾವ, ಇಲ್ಲಾಂದ್ರೆ ದೇವರು ನಮ್ಮಿಂದ ಏನು ಅಪೇಕ್ಷೆ ಪಡುತ್ತಿದ್ದಾನೆ ಅಂತೇಳಿ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೀವಿ. ನಿಜವಾಗ್ಲೂ ದೇವರ ಮಕ್ಕಳಂತ ನಾವು, ದೇವರಿಂದ ನಮಗೊಂದು ಅಪೇಕ್ಷೆ ಇರ್ತದೆ ಮತ್ತು ನಮ್ಮಿಂದ ಕೂಡ ದೇವರು ಅಪೇಕ್ಷೆ ಪಡುವಂತ ದೇವರಾಗಿದ್ದಾರೆ. ನಾವು ದೇವರಿಂದ ಅನೇಕ ವಿಷಯಗಳು ದೇವರು ನನಗೆ ಮಾಡಬೇಕು ಅಂತೇಳಿ ನಾವು ಅಪೇಕ್ಷೆ ಪಡ್ತೇವೆ, ಇಲ್ಲ ಆಶೆ ಪಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ದೇವರ ನನಗೆ ಅದು ಬೇಕು ಇದು ಬೇಕಂತೇಳಿ ನಮ್ಮ ಅಪೇಕ್ಷೆ, ನಮ್ಮ ಆಶೆಗಳನ್ನು ದೇವರ ಹತ್ರ ನಾವು ತಿಳಿಸುವಂಥದ್ದು ನಾವು ನಡೆಯುವಂತ ಒಂದು ಸಂಗತಿ. ಅದೇ ರೀತಿಯಾಗಿ ನಾವು ಯಾವ ರೀತಿಯಾಗಿ ದೇವರಿಂದ ಅಪೇಕ್ಷೆ ಪಡ್ತೇವೋ ಹಾಗೆಯೇ ನಮ್ಮಿಂದ ಕೂಡ ದೇವರು ಅಪೇಕ್ಷೆ ಉಳ್ಳವನಾಗಿದ್ದಾನೆ. ನಮ್ಮಿಂದ ಕೂಡ ಕೆಲವೊಂದು ದೇವರಿಗೆ ಬೇಕಾಗಿದೆ. ಅದು ಏನಂತೇಳಿ ಇವತ್ತು ನಾವು ಆಲೋಚನೆ ಮಾಡ್ತೀವಿ. ನಮ್ಮಿಂದ ದೇವರು ಏನು ಅಪೇಕ್ಷೆ ಪಡ್ತಾನೆ ಅನ್ನುವಂಥದ್ದು ಇವತ್ತು ಅಬ್ರಹಾಮನ ಜೀವನದಿಂದ ದೇವರು ಏನು ಅಪೇಕ್ಷೆ ಪಟ್ಟಿದ್ದಾನೆ, ಇಲ್ಲ ಅದೇ ರೀತಿಯಾಗಿ ನಮ್ಮ ಜೀವನದಿಂದ ದೇವರು ಏನು ಅಪೇಕ್ಷೆ ಪಟ್ಟು ಇಲ್ಲ ನಮ್ಮನ್ನು ರಕ್ಷಿಸಿದ್ದಾನಂತೇಳಿ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಅದಕ್ಕಾಗಿ ದೇವರಿಂದ ನಾವು ಅಪೇಕ್ಷೆ ಪಡೋದ್ರೆ ಯಾವ ತಪ್ಪಿಲ್ಲ. ಯಾಕೆ, ಆತ ನಮ್ಮ ದೇವರಾಗಿದ್ದಾನೆ, ನಮ್ಮ ತಂದೆಯಾಗಿದ್ದಾನೆ, ನಮ್ಮ ವಿಮೋಚಕನಾಗಿದ್ದಾನೆ, ನಮ್ಮನ್ನು ನಡೆಸುವಂತ ನಾಯಕನಾಗಿದ್ದಾನೆ. ಅದಕ್ಕಾಗಿ ಆತನಿಂದ ನಾವು ಅನೇಕ ವಿಷಯಗಳನ್ನು ಕೇಳ್ತೇವೆ, ಪಡ್ಕೊಳ್ತೇವೆ, ಅವುಗಳನ್ನು ಅನುಭವಿಸ್ತೇವೆ. ದೇವರು ಸ್ತೋತ್ರ, ದೇವರು ಕೂಡ ಕೊಡ್ತಾನೆ. ಆದರೆ ಆ ದೇವರ ಆಶೀರ್ವಾದಗಳನ್ನು ಅನುಭವಿಸ್ತಿರುವಂತ ನಾವು, ಇಲ್ಲ ನಮ್ಮಿಂದ ಕೂಡ ದೇವರು ಅಪೇಕ್ಷೆ ಉಳ್ಳವನಾಗಿದ್ದಾನೆ. ನಮ್ಮಿಂದ ಏನ್ ಅಪೇಕ್ಷೆ ಮಾಡ್ತಾನೆ ಅಂತ ನಾವು ನೋಡುವಾಗ, ಈ ಭೌತಿಕ ಸಂಬಂಧವಾದಂತ ವಿಷಯಗಳನ್ನು ನಮ್ಮಿಂದ ಆತನ ಅಪೇಕ್ಷೆ ಮಾಡುವುದಿಲ್ಲ. ನಾವು ಅಪೇಕ್ಷೆ ಪಡ್ತೇವೆ ಈ ಲೋಕ ಸಂಬಂಧವಾದ ಜೀವನಕ್ಕೂ ನಮಗೆ ಬೇಕಾಗಿರುವಂತ ಈ ಭೌತಿಕವಾದಂತ ಅವಶ್ಯಕತೆಗಳಿಗಾಗಿ ನಾವು ದೇವರ ಮೇಲೆ ಆಶೆ ಪಡುತ್ತೇವೆ, ಅಪೇಕ್ಷೆ ಪಡುತ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ದೇವರು ನಮ್ಮಿಂದ ಏನು ಅಪೇಕ್ಷೆ ಪಡ್ತಾನೆ ಅಂತ ನಾವು ನೋಡುವಾಗ, ಈ ಭೌತಿಕ ಸಂಬಂಧವಾದ, ಈ ಲೋಕ ಸಂಬಂಧವಾದ ವಿಷಯಗಳಲ್ಲಿ
ನಮ್ಮಿಂದ ಆತನು ಅಪೇಕ್ಷೆ ಪಡುವುದಿಲ್ಲ. ಆತನಿಗೆ ಯಾವುದು ಕೂಡ ಬೇಕಾಗಿಲ್ಲ. ಅದ್ರ ಮತ್ತೆ ಏನ್ ಅಪೇಕ್ಷೆ ಪಡ್ತಾನಂದ್ರೆ ಆತ್ಮ ಸಂಬಂಧವಂತ ಜೀವನಕ್ಕೆ ಬೇಕಾಗಿರುವಂತವುಗಳನ್ನು ನಮ್ಮಿಂದ ಆತನು ಅಪೇಕ್ಷೆ ಪಡ್ತಾನೆ. ಅಂದ್ರೆ ನಾವು ಆತ್ಮೀಯರಾಗಿ ಆತನಿಗೆ ಮೆಚ್ಚುಗೆಯಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೆಯುವಂತವರಾಗಿ ನಾವಿರಬೇಕು ಅಂತೇಳಿ ಆತನ ಅಪೇಕ್ಷೆ ಪಡುವಂಥದ್ದು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ. ಅದಕ್ಕಾಗಿ ನಾವು ಓದಿರುವಂತ ಈ ವಾಕ್ಯ ಭಾಗದಲ್ಲಿ ದೇವರ ಒಂದು ಅಪೇಕ್ಷೆಯನ್ನು ನಾವು ನೋಡ್ತೇವೆ. ದೇವರು ನಮ್ಮಿಂದ ಏನು ಅಪೇಕ್ಷೆ ಪಡ್ತಾನೆ. ಇಲ್ಲಾಂದ್ರೆ ಅಬ್ರಹಾಮನಿಂದ ಈ 13 ವರ್ಷಗಳು ಕಳೆದುಕೊಂಡ ಮೇಲೆ ದೇವರ ದರ್ಶನ ಕೊಟ್ಟು ಅಬ್ರಹಾಮನಿಂದ ಏನು ಅಪೇಕ್ಷೆ ಪಟ್ಟನು ಅಂತೇಳಿ ಒಂದು 3 ವಿಷಯಗಳನ್ನು ನಾವು ಈ ಸಮಯದಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ದೇವರ ಅಪೇಕ್ಷೆ ಏನು ಅಂತೇಳಿ. ಅದಕ್ಕಾಗಿ ನಿಜವಾಗಲೂ ನಾವು ಗಮನಿಸುವಾಗ ನಮ್ಮ ದೇವರು ಸರ್ವ ಸೃಷ್ಟಿಕರ್ತನು, ಆತನೇ ಸೃಷ್ಟಿಕರ್ತನು, ಸಮಸ್ತವೂ ಆತನಿಗೆ ಸಮೃದ್ಧಿಯಾಗಿದೆ. ಅದಕ್ಕಾಗಿ ಆತನಿಗೆ ಕಡಿಮೆ ಆಗಿದೆ ಅಂತೇಳಿ, ಕೊರತೆ ಇದೆ ಅಂತೇಳಿ ನಮ್ಮಿಂದ ಭೌತಿಕ ಸಂಬಂಧ ವಿಷಯಗಳನ್ನು ಯಾವುದು ಕೂಡ ಅಪೇಕ್ಷೆ ಪಡುವುದಿಲ್ಲ. ಬದಲಾಗಿ ನಮಗೆ ಕೊಡ್ತಾನೆ. ಅದಕ್ಕಾಗಿ ಈ ಭೌತಿಕ ಸಂಬಂಧವಾದದ್ದು, ಈ ಲೋಕ ಸಂಬಂಧವಾದದ್ದು ಆತನಿಗೆ ಬೇಕಾಗಿಲ್ಲ. ಯಾಕಂದ್ರೆ ಆತನು ಸೃಷ್ಟಿಕರ್ತನಾದಂತ ದೇವರು, ಆತನು ಸರ್ವಶಕ್ತನಾದಂತ ದೇವರು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1-3 ಓದಬೇಕಾದ್ರೆ ಸಮಸ್ತವು ಆತನಿಂದಲೂ ಉಂಟಾಯಿತು, ಸಮಸ್ತವು ಆತನಿಗೋಸ್ಕರ ಉಂಟು ಮಾಡಿದೆ, ಸಮಸ್ತವು ಆತನಿಗಿದೆ. ಈ ಭೂಲೋಕದಲ್ಲಿ ಆತನಿಗೆ ಅವಶ್ಯಕವಾಗಿರುವಂಥದ್ದು ಯಾವುದೂ ಇಲ್ಲ. ಸಮಸ್ತವು ಆತನ ಕೈಯಲ್ಲಿದೆ. ಸಮಸ್ತವನ್ನು ಸೃಷ್ಟಿ ಮಾಡುವಂತ ದೇವರು ಕೂಡ ಆತನೇ ಆಗಿದ್ದಾನಂತ ವಾಕ್ಯದಲ್ಲಿ ಗಮನಿಸ್ತೇವೆ. ಕೀರ್ತನೆ ಭಾಗದಲ್ಲಿ 8ನೇ ಕೀರ್ತನೆ 3ನೇ ವಚನದಲ್ಲಿ ಕೂಡ ಸರ್ವ ಸೃಷ್ಟಿಕರ್ತನ ಆತನೇ. ಕೀರ್ತನೆ 19ನೇ ಕೀರ್ತನೆ 1ನೇ ವಚನ ಗಮನಿಸುವಾಗ ಆತನ ಸರ್ವ ಸೃಷ್ಟಿಕರ್ತನ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತವ. ಯೆಶಾಯನ ಪ್ರವಾದನ ಗ್ರಂಥ 40:28 ಆತನ ಸರ್ವ ಸೃಷ್ಟಿಕರ್ತ, ಭೂಮಿ ಆಕಾಶ ಉಂಟು ಮಾಡಿದಂತವ. ಈ ರೀತಿಯಾಗಿ ಸಮಸ್ತವನ್ನು ಉಂಟು ಮಾಡುವಂತ ಕರ್ತನಿಗೆ ನಮ್ಮಿಂದ ಏನು ಅಪೇಕ್ಷೆ ಪಡ್ತಾನೆ ಅನ್ನುವಂಥದ್ದು ನಾವು ಆಲೋಚನೆ ಮಾಡ್ತೇವೆ. ನಮ್ಮಿಂದ ಆತನು ಈ ಭೌತಿಕ ಸಂಬಂಧವಾದದ್ದು ಯಾವುದು ಕೂಡ ಅಪೇಕ್ಷೆ ಪಡುವುದಿಲ್ಲ, ಯಾವುದು ಕೊರತೆ ಇಲ್ಲ, ಸರ್ವ ಸಮೃದ್ಧಿ ಇರುವಂತ ದೇವರಾಗಿದೆ. ಆದ್ರೆ ನೋಡಿ, ಒಂದು ಮಾತು ಓದೋಣ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ ಒಂದು ಮಾತನ್ನು ಓದಿ ನಾನು ವಿಷಯಕ್ಕೆ ಬರ್ತೇನೆ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 24ನೇ ವಚನ 25ನೇ ವಚನ ನಾನು ಓದ್ತೀನಿ. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ತಾನೇ ಎಲ್ಲರಿಗೂ ಜೀವಶ್ವಾಸ ಮುಂತಾದದೆಲ್ಲವನ್ನು ಕೊಡುವವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಯಿಂದ ಸೇವೆ ಹೊಂದುವವನಲ್ಲ. ನೋಡಿದ್ರೆ ಈ ವಾಕ್ಯ ಭಾಗದಲ್ಲಿ ಭೂಮ್ಯಾಕಾಶಗಳ ನಿರ್ಮಾಣ ಮಾಡಿದ ದೇವರು, ಜಗತ್ತನ್ನು ಅದರಲ್ಲಿ ಇರುವಂತ ಎಲ್ಲವನ್ನು ಕೂಡ ಉಂಟು ಮಾಡಿರುವಂತಹ ದೇವರು ಕೊರತೆ ಇದ್ದವನಂತೆ ಮನುಷ್ಯರಿಂದ ಆತನ ಸೇವೆ ಹೊಂದುವವನಲ್ಲ. ಬದಲಾಗಿ ತಾನೇ ಎಲ್ಲರಿಗೂ ಜೀವಶ್ವಾಸ ಮುಂತಾದೆಲ್ಲವನ್ನು ಕೊಡುವವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಯಿಂದ ಸೇವೆ ಹೊಂದುವವನಲ್ಲ. ಬೇರೆ ಇಲ್ಲಿ ದೇವರಿಗೆ ಯಾವುದು ಕೊರತೆ ಇಲ್ಲ, ದೇವರಿಗೆ ಎಲ್ಲವೂ ಕೂಡ ಸರ್ವ ಸಮೃದ್ಧಿ ಆಗಿದೆ. ಆದ್ರೆ ನಮ್ಮಿಂದ ಏನು ಅಪೇಕ್ಷೆ ಪಡ್ತಾನೆ ಅನ್ನುವಂಥದ್ದು ಇವತ್ತು ನಾವು ಆಲೋಚನೆ ಮಾಡ್ತೀವಿ. ಮತ್ತೆ ಇನ್ನೊಂದು ಮಾತು ನಾನು ಓದ್ತೀನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಕೀರ್ತನೆ ಭಾಗ 50ನೇ ಕೀರ್ತನೆ ಒಂದು ಮಾತು ಓದಿ ನಾನು ವಿಷಯಕ್ಕೆ ಬರ್ತೇನೆ. 50ನೇ ಕೀರ್ತನೆ 50ನೇ ಕೀರ್ತನೆಯಲ್ಲಿ 9ನೇ ವಚನದಿಂದ ನಾವು ಓದ್ತಾ ಇದ್ದೀವಿ ನೋಡಿ. 50ನೇ ಕೀರ್ತನೆ 9ನೇ ವಚನದಿಂದ ಓದೋಣ. ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಹೋತ ಬೇಕಾಗಿಲ್ಲ. ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿಯ ಜೀವ ಜಂತುಗಳನ್ನೆಲ್ಲ ನನಗೆ ಗೊತ್ತುಂಟು. ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ. ಲೋಕವು ಅದರಲ್ಲಿರುವುದೆಲ್ಲವೂ ನನ್ನದೇ. ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಹೋತಗಳ ರಕ್ತವನ್ನು ಕುಡಿಯುವುದು ಉಂಟೆ. ನೋಡಿ, ಈ ವಾಕ್ಯ ಭಾಗದಲ್ಲಿ ದೇವರು ಎಲ್ಲವೂ ನನ್ನದೇ. ಸಾವಿರಾರು ಸರ್ವ ಮೃಗಗಳು, ಎಲ್ಲ ಹಕ್ಕಿ ಪಕ್ಷಿಗಳು, ಎಲ್ಲವೂ ಈ ಸೃಷ್ಟಿಯಲ್ಲಿ ಏನೇನಿದೆಯೋ ಎಲ್ಲವೂ ಕೂಡ ಆತನಿಂದಲೇ
ಸೃಷ್ಟಿಸಲ್ಪಟ್ಟಿದ್ದು, ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟಿದ್ದು, ಸರ್ವವು ಆತನದೇ, ಲೋಕವು ಅದರಲ್ಲಿರುವ ಎಲ್ಲವೂ ಕೂಡ ನನ್ನದೇ, ಕೊರತೆ ಇದ್ದವನಂತೆ ನಾನು ಮನುಷ್ಯರಿಂದ ಸೇವೆ ಹೊಂದುವವನಲ್ಲ ಅಂತೆ. ಅದಕ್ಕಾಗಿ ದೇವರಿಗೆ ಯಾವುದು ಕೊರತೆ ಇಲ್ಲ ಪ್ರಿಯರೇ. ಮತ್ತೆ ಏನ್ ಅಪೇಕ್ಷೆ ಪಡ್ತಾನೆ ಅನ್ನುವಂಥದ್ದು ನಾವು ಇವತ್ತು ಸ್ವಲ್ಪವಾಗಿ ಆಲೋಚನೆ ಮಾಡ್ತೀವಿ. ಮತ್ತೊಂದು ವಚನ ಓದೋಣ, ಅಪೊಸ್ತಲ ಕೃತ್ಯಗಳು. ದೇವರು ಎಷ್ಟು ದೊಡ್ಡವನು, ಎಷ್ಟು ಸಮೃದ್ಧಿ ಉಳ್ಳವನು ಅಂತೇಳಿ ಒಂದು ಮಾತನ್ನು ಓದೋಣ. ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 15ನೇ ವಚನದಿಂದ ಓದಬೇಕು. ಆದರೆ ನಾನು 17ನೇ ವಚನ ಓದ್ತಾ ಇದ್ದೆ ನೋಡಿ. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೆ ಇರಲಿಲ್ಲ, ನಿಮಗೆ ಆಕಾಶದಿಂದ ಮಳೆಯನ್ನು ಸುಗ್ಗಿಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡ್ತಾ ಬಂದವನು ಆತನೇ ಎಂದು ಹೇಳಿದನು. ನಮಗೆ ಧಾರಾಳವಾಗಿ ಕೊಡುವಂತ ದೇವರು, ಆಕಾಶದ ಮಳೆಯನ್ನು ಸುಗ್ಗಿ ಕಾಲಗಳನ್ನು ಕೊಟ್ಟು ನಮ್ಮ ಹೃದಯಗಳನ್ನು ಆನಂದದಿಂದ ತುಂಬಿಸುವಂತವು. ಅದಕ್ಕಾಗಿ ಈ ಸೃಷ್ಟಿಯಲ್ಲಿ ಆತನಿಗೆ ಯಾವುದು ಕೂಡ ಕೊರತೆ ಇಲ್ಲ, ಸರ್ವವು ಸಮೃದ್ಧಿಯಾಗಿ, ಲೋಕವು ಅದರಲ್ಲಿಂದ ಎಲ್ಲವೂ ನನ್ನದೇ ಅಂತೇಳಿ ದೇವರು ಬಯಸುವಂಥದ್ದು ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತೇವೆ. ಆದ್ರೆ ಇಷ್ಟು ಸಮೃದ್ಧಿ ಉಳ್ಳಂತ ದೇವರು ನಮ್ಮಿಂದ ಏನು ಬಯಸ್ತಾನೆ ಅಂತ ನಾವು ಗಮನಿಸುವಾಗ, ಈ ಭೌತಿಕವಾದಂತ ಈ ಹೋರಿ ಹೋತಗಳು ಆತನಿಗೆ ಬೇಕಾಗಿಲ್ಲ. ಆ ಕೀರ್ತನೆ ಭಾಗದಲ್ಲಿ ನಾವು ಓದ್ತೀವಿ 13ನೇ ವಚನದಲ್ಲಿ, ಅದನ್ನ ಆಮೇಲೆ ನಾನು ಹೇಳ್ತೇನೆ. ಈ ಭೌತಿಕ ಸಂಬಂಧವಾದಂತ ನಾವು ಅನುಭವಿಸ್ತಿರುವಂತ ಈ ಲೋಕ ಸಂಬಂಧವಾದದ್ದು ಆತನಿಗೆ ಬೇಕಾಗಿಲ್ಲ. ಆದ್ರೆ ಆತನಿಗೆ ಬೇಕಾಗಿದ್ದದ್ದು ಮತ್ತೊಂದಿದೆ. ಏನಂತಂದ್ರೆ, ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ಓದಬೇಕಾದ್ರೆ, ಅಲ್ಲಿ ತನ್ನನ್ನು ಆರಾಧಿಸುವಂತವರು ಇಂಥವರೇ ಆಗಿರಬೇಕಂತೇಳಿ ದೇವರ ನಮ್ಮನ್ನು ಅನಾದಿ ಕಾಲದಲ್ಲಿ ಆರಿಸಿಕೊಂಡಿದ್ದಾರೆ. ದೇವರ ಆಶೆ ಏನಂತಂದ್ರೆ, ಆತನನ್ನು ಆರಾಧಿಸುವಂತವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೂ ತಕ್ಕ ಹಾಗೆ ಆರಾಧಿಸಬೇಕಂತೇಳಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಮ್ಮಿಂದ ಆತನು ಅಪೇಕ್ಷೆ ಪಟ್ಟಿದ್ದಾನೆ. ಈ ಭೌತಿಕವಾದದ್ದು ಯಾವುದು ಆತನಿಗೆ ಬೇಕಲ್ಲ, ಬದಲಾಗಿ ನಮಗೆ ಕೊಡ್ತಾನೆ. ಸರ್ವ ಸಮೃದ್ಧಿ ನಮಗೆ ಕೊಡ್ತಾನೆ, ಸಮಸ್ತವನ್ನು ನಮಗೆ ಕೊಟ್ಟು ನಮ್ಮಿಂದ ಆತನ ಅಪೇಕ್ಷೆ ಪಡುವಂಥದ್ದು ಏನಂತಂದ್ರೆ, ನಮ್ಮಿಂದ ಆತನ ಬಯಸುವಂಥದ್ದು ಅಂದ್ರೆ, ನನ್ನನ್ನು ಆರಾಧಿಸುವಂತವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೂ ತಕ್ಕ ಹಾಗೆ ಆರಾಧಿಸ್ಬೇಕಂತೇಳಿ ಇಂಥವರೇ ಆಗಿರಬೇಕಂತೇಳಿ ದೇವರು ನಮ್ಮನ್ನು ಆರಿಸಿಕೊಂಡು, ಇದನ್ನು ದೇವರು ನಮ್ಮಿಂದ ಅಪೇಕ್ಷೆ ಪಡುವಂತ ದೇವರಾಗಿದ್ದಾರೆ. ಮತ್ತು ಇನ್ನೊಂದು, ಯಾಜಕ ಕಾಂಡ 19ನೇ ಅಧ್ಯಾಯ 2ನೇ ವಚನ ಗಮನಿಸುವಾಗ, ಯೆಹೋವನಾದ ನಾನು ಪರಿಶುದ್ಧನು, ಯೆಹೋವನಾದಂತ ನಿಮ್ಮ ದೇವರಂತ ಯೆಹೋವ ನಾನು ಪರಿಶುದ್ಧನು, ನೀವು ಕೂಡ ಎಲ್ಲಾ ವಿಷಯಗಳಲ್ಲಿ ಪರಿಶುದ್ಧರಾಗಿರಿ ಅಂತೆ. ಅಂದ್ರೆ ನಮ್ಮಿಂದ ಆತನ ಬಯಸುವಂತ ಅಂತಂದ್ರೆ ನಾವು ಪರಿಶುದ್ಧರಾಗಿರ್ಬೇಕಂತೇಳಿ. ಅದೇ ಯಾಜಕ ಕಾಂಡ 20ನೇ ಅಧ್ಯಾಯ 26ನೇ ವಚನದಲ್ಲಿ ಕೂಡ ಆ ಮಾತನ್ನು ಓದ್ತೇವೆ. 26ನೇ ವಚನ, ಯಾಜಕ ಕಾಂಡ ಪುಸ್ತಕ 20ನೇ ಅಧ್ಯಾಯ 26ನೇ ವಚನದಲ್ಲಿ ಒಂದು ಮಾತಿದೆ ನೋಡಿ. ಯೆಹೋವನೆಂಬ ನಾನು ಪರಿಶುದ್ಧನಾಗಿದ್ದೇನೆ ಮತ್ತು ನೀವು ನನ್ನ ಜನರಾಗುವಂತೆ ನಿಮ್ಮನ್ನು ಇತರ ಜನಾಂಗಗಳಿಂದ ಪ್ರತ್ಯೇಕಿಸಿದ್ದೇನೆ, ಆದದ್ರಿಂದ ನೀವು ನನಗೆ ಮೀಸಲಾಗಿರಬೇಕು. ಏನು? ನಾನು ಪರಿಶುದ್ಧನು, ನಾನು ಲೋಕದಿಂದ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ, ಪ್ರತ್ಯೇಕಿಸಿದ್ದೇನೆ, ನೀವು ಕೂಡ ಪರಿಶುದ್ಧರಾಗಿರಬೇಕು ಅಂತೇಳಿ. ಮತ್ತು ಮೊದಲನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 15, 16 ವಚನ ಓದಬೇಕಾದ್ರೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನು, ಆತನು ಪರಿಶುದ್ಧನಾಗಿರುವುದರಿಂದ ನೀವು ಎಲ್ಲ ನಡವಳಿಕೆಯಲ್ಲಿ, ನಿಮ್ಮೆಲ್ಲ ಪ್ರವರ್ತನೆಯಲ್ಲಿ ನೀವು ಕೂಡ ಪರಿಶುದ್ಧರಾಗಿರಬೇಕು ಅಂತೇಳಿ ಆತನು ಬಯಸ್ತಾನೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ದೇವರಿಂದ ನಾವು ಅನೇಕ ವಿಷಯಗಳನ್ನ ಅಪೇಕ್ಷೆ ಪಡ್ತೇವೆ, ದೇವರು ಸ್ತೋತ್ರ. ಆದ್ರೆ ನಮ್ಮಿಂದ ದೇವರು ಏನು ಅಪೇಕ್ಷೆ ಪಡ್ತಾ ಇದ್ದಾನೆ ಅಂತ ನಾವು ಗಮನಿಸುವಾಗ, ಆತ್ಮ ಸಂಬಂಧವಾದಂತ ವಿಚಾರದಲ್ಲಿ ಆತನ ಅಪೇಕ್ಷೆ ಉಳ್ಳವನಾಗಿದ್ದಾನೆ. ನಾವೆಲ್ಲರೂ ಕೂಡ ಪರಿಶುದ್ಧರಾಗಿ ಆತನ ಮುಂದೆ ಜೀವಿಸಬೇಕು, ಪರಿಶುದ್ಧರಾಗಿ ಆತನ ಮುಂದೆ ಜೀವಿಸಬೇಕಂತೇಳಿ ಆತನ ಇಷ್ಟವುಳ್ಳವನಾಗಿದ್ದಾನೆ. ಅದಕ್ಕಾಗಿ ನಾವು ಓದಿರುವಂತ ಈ ವಚನ ಭಾಗದಲ್ಲಿ ಆತನ ಸರ್ವಶಕ್ತನ ಅಂತ ದೇವರು, ಆತನು ಹೇಳುವಂತ ಮಾತು ನೋಡು, ನಾನು ಸರ್ವಶಕ್ತನ ದೇವರು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರುವಂತೆ. ಅದಕ್ಕಾಗಿ ಇಲ್ಲಿ 3 ವಿಷಯ ನಾನು ತಿಳಿಸ್ತೇನೆ. ಇಲ್ಲಿ ದೇವರ ಅಬ್ರಹಾಮನಿಂದ ದೇವರು ಏನು ಅಪೇಕ್ಷೆ ಪಡ್ತಾ ಇದ್ದಾನೆ ಅನ್ನುವಂಥದ್ದು 3 ವಿಷಯಗಳನ್ನ ನಾವು ಗಮನಿಸ್ತೇವೆ. ಮೊದಲನೇದು, ಈಗ ನಾವು ಓದಿರುವಂತ 1ನೇ ವಚನದಲ್ಲಿ, ನನ್ನ ಮುಂದೆ ನೀನ್ ನಡ್ಕೊಂಡು ದೋಷವಿಲ್ಲದವನಾಗಿರು. ಇದು ದೇವರ ಅಪೇಕ್ಷೆ.
ದೇವರ ಆಶೆ ಪಡುವಂತ ಅಂತಂದ್ರೆ ನನ್ನ ಮುಂದೆ ನೀನ್ ನಡ್ಕೊಂಡು ದೋಷವಿಲ್ಲದವನಾಗಿರುವಂತೆ. ಆಮೇಲೆ ಎರಡನೇದು ನೋಡಿ, ಆತನ ಅಪೇಕ್ಷೆ ಅದು ಮೂರು ಹೇಳಿ ನಾನು ಬರ್ತೇನೆ. ಎರಡನೇ ಒಂದು ಅಪೇಕ್ಷೆ ಏನಂತಂದ್ರೆ 9ನೇ ವಚನ, ಇದಲ್ಲದೆ ದೇವರ ಅಬ್ರಹಾಮನಿಗೆ ನಾನಂತೂ ನಿನ್ನ ಒಡಂಬಡಿಕೆ ನೀನಂತೂ ನನ್ನ ಒಡಂಬಡಿಕೆಯನ್ನು ಕೈಕೊಂಡು ನಡೆಯಬೇಕು, ನೀನು ಮಾತ್ರವಲ್ಲದೆ ನಿನ್ನ ಸಂತತಿಯವರು ಎಲ್ಲ ತಲಾಂತರಗಳಲ್ಲಿ ಅದನ್ನು ಕೈಕೊಂಡು ನಡೆಯಬೇಕು. ಎರಡನೇ ಒಂದು ಅಪೇಕ್ಷೆ, ಮೊದಲು ನನ್ನ ಮುಂದೆ ದೋಷವಿಲ್ಲದವನಾಗಿ ನಡಿ, ಇದು ದೇವರ ಅಪೇಕ್ಷೆ ಪಡ್ತಾ ಇದ್ದಾನೆ ಅಬ್ರಹಾಮನ ಜೀವನದಿಂದ. ಎರಡನೇದಾಗಿ ನೀನಂತೂ ನನ್ನ ಒಡಂಬಡಿಕೆಯನ್ನು ಕೈಕೊಂಡು ನಡೀಬೇಕು, ನೀನು ಮಾತ್ರವಲ್ಲ ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳು ಈ ಒಡಂಬಡಿಕೆಯನ್ನು ಕೈಕೊಂಡು ನಡೆಯಬೇಕು ಅಂತೇಳಿ ದೇವರು ಅಪೇಕ್ಷೆ ಪಡ್ತಾರೆ. ಇದು ಎರಡನೇ ಅಪೇಕ್ಷೆ. ಆಮೇಲೆ ಮೂರನೇದಾಗಿ ನಾವು 7ನೇ ವಚನ ಗಮನಿಸುವಾಗ, 7ನೇ ವಚನ, ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವನೆಂದು ನಾನು ನಿಮಗೋಸ್ಕರ ನಿಮ್ಮ ಸಂತತಿ ಎಲ್ಲ ತಲತಲಾಂತರಗಳಿಗೋಸ್ಕರವೂ ಮಾಡಿಕೊಂಡು ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸುವೆನು. 8ನೇ ವಚನ ಕಡೆಯ ಭಾಗದಲ್ಲಿ ನೋಡಿ, ಅವರಿಗೆ ದೇವರಾಗಿರು, ಶಾಶ್ವತ ಸ್ವಾಸ್ಥ್ಯವಾಗಿ ಕೊಟ್ಟು ಅವರಿಗೆ ದೇವರಾಗಿರುವೆನು. ಮೂರನೇ ಒಂದು ಅಪೇಕ್ಷೆ ಅಂತಂದ್ರೆ ನಿನಗೂ ಮತ್ತು ನಿನ್ನ ಸಂತತಿಯವರಿಗೂ ನಾನೇ ದೇವರಾಗಿರ್ತೇನೆ, ಶಾಶ್ವತವಾದಂತ ಸ್ವಾಸ್ಥ್ಯವನ್ನು ಕೊಟ್ಟು ನಾನೇನಾಗ್ತೇನೆ, ನಿಮಗೆ ದೇವರಾಗಿರ್ತೇನೆ ಅಂತ. ಮೂರು ಅಪೇಕ್ಷೆಗಳನ್ನು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅಬ್ರಹಾಮನ ಜೀವನದಿಂದ ದೇವರ ಅಪೇಕ್ಷೆ ಪಟ್ಟಿರುವಂತದ್ದು ಏನಂತಂದ್ರೆ, ಮೊದಲು ನಾನು ಸರ್ವಶಕ್ತನಂತ ದೇವರು ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು. ಇದು ದೇವರು ಅಪೇಕ್ಷೆ, ಆಶೆ. ಇವತ್ತು ನಮ್ಮ ಜೀವನದಲ್ಲಿ ಕೂಡ ಅದೇನ ಆಶೆ ಪಡ್ತಾನೆ. ಯಾಕೆ? ಆತನ ಪರಿಶುದ್ಧನು, ಆತನ ಸರ್ವಶಕ್ತನು, ನಾವು ಆತನ ಮುಂದೆ ದೋಷವಿಲ್ಲದವರಾಗಿ ನಡ್ಕೊಳ್ಳಬೇಕಂತೇಳಿ ಆಶೆ ಪಡ್ತಾ ಇದ್ದಾನೆ. ಎರಡನೇದಾಗಿ ನನ್ನ ನಿಬಂಧನೆಯನ್ನು, ನನ್ನ ಒಡಂಬಡಿಕೆಯನ್ನು ಕೈಕೊಂಡು ನಡೆಯಬೇಕು. ನೀನು ಮಾತ್ರವಲ್ಲ, ನೀನು ನಿನ್ನ ಸಂತತಿಯವರು, ನಿನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ಆ ನಿಬಂಧನ ವಾಕ್ಯ ಇಲ್ಲ ಒಡಂಬಡಿಕೆಯನ್ನು ಕೈಕೊಂಡು ನಡೆಯಬೇಕು. ಇದು ಆಶೆ ಪಡ್ತಾ ಇದ್ದಾನೆ, ಇಲ್ಲ ಅಪೇಕ್ಷೆ ಪಡ್ತಾ ಇದ್ದಾನೆ. ಮೂರನೇದಾಗಿ ನಾನು ನಿನಗೂ ನಿನ್ನ ಸಂತತಿಯವರಿಗೂ ಶಾಶ್ವತ ಸ್ವಾಸ್ಥ್ಯವನ್ನು ಕೊಟ್ಟು ನಿಮಗೆ ನಾನೇ ನಿಮ್ಮ ದೇವರಾಗಿರ್ತೇನೆ ಅಂತೇಳಿ ಈ ಮೂರು ಅಪೇಕ್ಷೆ ಅಬ್ರಹಾಮನ ಮುಂದೆ ದೇವರು ಇಟ್ಟಿರುವಂತ ವಾಕ್ಯದಲ್ಲಿ ನಾ ಗಮನಿಸ್ತೇನೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ದೇವರು ನಮ್ಮಿಂದ ಕೂಡ ಆತನು ಬಯಸುವಂತದ್ದು ಏನಂತಂದ್ರೆ, ಇವತ್ತು ದೇವರು ನಮ್ಮಿಂದ ಕೂಡ ಬಯಸುವಂತ ಏನಂತಂದ್ರೆ, ಆತನು ಪರಿಶುದ್ಧನಾಗಿರುವುದರಿಂದ ನಾವೆಲ್ಲಾ ವಿಷಯಗಳಲ್ಲಿ ದೋಷವಿಲ್ಲದವರಾಗಿ, ಪಾಪವಿಲ್ಲದವರಾಗಿ, ನಿರ್ದೋಷಿಗಳಾಗಿ ನಾವು ನಡೆದುಕೊಳ್ಳಬೇಕಂತೇಳಿ ಆತನು ಆಶೆ ಪಡ್ತಾ ಇದ್ದಾನೆ, ಆತನು ಇಷ್ಟಪಡ್ತಾ ಇದ್ದಾನೆ. ಮತ್ತು ಆತನ ನಿಬಂಧನೆಯನ್ನು ಇಲ್ಲ ಆತನ ಒಡಂಬಡಿಕೆಗಳನ್ನು ನಾವು ಕೈಕೊಂಡು ನಡೆಯಬೇಕು. ನಮಗೆ ಕೊಟ್ಟಂತ ಆ ನಿಬಂಧನ ವಾಕ್ಯವನ್ನು, ನಮಗೆ ಕೊಟ್ಟಂತ ದೇವರ ವಾಕ್ಯವನ್ನು ನಾವು ಕೈಕೊಂಡು ನಡೆಯಬೇಕು. ನಾವು ಮಾತ್ರವಲ್ಲ, ನಾವು ನಮ್ಮ ಮಕ್ಕಳು ಕೈಕೊಂಡು ನಡೆಯಬೇಕು. ಮೂರನೇದಾಗಿ ನಾನು ನಿಮಗೆ ದೇವರಾಗಿರ್ತೇನೆ, ನಿಮ್ಮ ಸಂತತಿಯವರು ನಾನು ದೇವರಾಗಿರ್ತೇನೆ. ನಾನು ನಿಮಗೂ ನಿಮ್ಮ ಸಂತತಿಯವರಿಗೂ ನಾನು ದೇವರಾಗಿರ್ತೇನೆ. ನನಗೆ ಬದಲಾಗಿ ಮತ್ತೊಂದು ನೀವು ಮಾಡಿಕೊಳ್ಳಬೇಡ್ರಿ, ನನ್ನ ಸ್ಥಾನದಲ್ಲಿ ಮತ್ತೊಂದು ತಂದಿಡ್ಬೇಡ್ರಿ, ನಾನೇ ನಿಮ್ಮ ದೇವರಾಗಿರ್ತೇನೆ ಅಂತೇಳಿ ದೇವರ ಆಶೆ ಪಟ್ಟಿದ್ದಾನೆ, ದೇವರ ಅಪೇಕ್ಷೆ ಪಟ್ಟಿದ್ದ. ಒಬ್ಬ ಭಕ್ತನ ಒಂದು ಕರ್ತವ್ಯ ಬಾಧ್ಯತೆ ಏನಂತಂದ್ರೆ ದೇವರ ಆಶೆಯನ್ನು ನಾವು ಪೂರೈಸಬೇಕು. ದೇವರಿಂದ ನಾವು ಸರ್ವಸ್ವವನ್ನು ತೆಗೆದುಕೊಂಡು ಅನುಭವಿಸ್ತೇವೆ, ದೇವರ ಆಶೀರ್ವಾದಗಳು ನಾವು ಅನುಭವಿಸ್ತೇವೆ, ನಮ್ಮ ಅಪೇಕ್ಷೆಯನ್ನು ದೇವರು ನೆರವೇರಿಸ್ತಾ ಇದ್ದಾನೆ. ಆದ್ರೆ ದೇವರ ಒಂದು ಅಪೇಕ್ಷೆ ಇಲ್ಲ ದೇವರ ಒಂದು ಆಶೆ ಏನಂತಂದ್ರೆ, ನಾವು ಕೂಡ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಂತವರಾಗಿರಬೇಕು. ದೇವರ ಅನಾದಿ ಕಾಲದಲ್ಲಿ ಅದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಮತ್ತು ಆತನ ಪರಿಶುದ್ಧನಾಗಿರುವುದರಿಂದ ನಾವು ಕೂಡ ಎಲ್ಲಾ ವಿಷಯಗಳಲ್ಲಿ ಪರಿಶುದ್ಧರಾಗಿ ನಾವು ಜೀವಿಸಬೇಕು. ಆದ್ರೆ ಅಬ್ರಹಾಮನ ಜೀವನದಲ್ಲಿ ದೇವರು ಮೂರು ಅಪೇಕ್ಷೆಗಳನ್ನು ಆತನು ತಿಳಿಯಪಡಿಸಿದ್ದ. ಅದಕ್ಕಾಗಿ ಪ್ರಿಯರೇ, ಇವತ್ತು ಈ ಮೊದಲನೇ ವಿಷಯ, ನನ್ನ ಮುಂದೆ ನಡಿ ಅಲ್ಲ, ನಾನು ಸರ್ವಶಕ್ತನ ದೇವರು ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು. ಈ ಮಾತನ್ನು ಸ್ವಲ್ಪವಾಗಿ ಆಲೋಚನೆ ಮಾಡಿ ನಾನು ಮುಗಿಸ್ತೇನೆ. ಕರ್ತನ ಚಿತ್ತವಾದ್ರೆ ಮುಂದಿನ ದಿನಗಳಲ್ಲಿ ಆತನ ಒಡಂಬಡಿಕೆಯನ್ನು ಕೈಕೊಂಡು ನಡೆಯುವಂಥದ್ದು ಮತ್ತು ಆತನಿಗೂ ಆತನ ಸಂತತಿಯವರಿಗೂ ದೇವರಾಗಿರುವಂತ ವಿಷಯಗಳನ್ನು ಕರ್ತನ ಚಿತ್ತವಾದ್ರೆ ಮುಂದಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಆದ್ರೆ ಇವತ್ತು ಈ ಒಂದು ವಿಷಯ ಮಾತ್ರ ನಾವು ಗಮನಿಸೋಣ. ನೋಡಿ, ನಾನು ಸರ್ವಶಕ್ತ ಅಂತ ದೇವರು ಯಾವಾಗ ಈ ಮಾತು ಹೇಳ್ತಾ ಇದ್ದಾನೆ, 13 ವರ್ಷಗಳು ಇಷ್ಟ ಬಂದ ಹಾಗೆ ಜೀವಿಸಿದಂತ ಅಬ್ರಹಾಮನ ಜೀವನದಲ್ಲಿ
ಸ್ವಂತ ಪ್ರಯತ್ನಗಳು ಮಾಡಿ ಕುಟುಂಬದಲ್ಲಿ ಸಮಸ್ಯೆಗಳನ್ನು ತಂದಿಟ್ಟುಕೊಂಡಿದ್ದಂತ ಅಬ್ರಹಾಮನ ಜೀವನದಲ್ಲಿ ದೇವರು ಪ್ರತ್ಯಕ್ಷನಾಗಿ ಇನ್ನು ಮುಂದೆ ನನಗೆ ನಡಕೋ, ಇನ್ನು ಮುಂದೆ ನನ್ನ ಮುಂದೆ ನಡಿ, ನನಗೆ ನಡಕು, ಮತ್ತೊಂದು ಭಾಷೆಯಲ್ಲಿ ನನ್ನ ಮುಂದೆ ನಡಿ ಅಂತ ಹೇಳ್ತಾನೆ. ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು ಅಂತೇಳಿ ದೇವರು ಅಪೇಕ್ಷೆ ಪಡ್ತಾರೆ. ಅದಕ್ಕಾಗಿ ಪ್ರಿಯರೇ, ದೇವರಲ್ಲಿ ನಂಬಿಕೆ ಇಡುವಂತವ್ರು, ಇಲ್ಲ ದೇವರಲ್ಲಿ ನಾವು ನಂಬಿಕೆ ಇಟ್ಟಿದ್ದೇವೆ, ಈ ರೀತಿಯಾಗಿ ದೇವರ ಅಪೇಕ್ಷೆ ಪಡುವುದ್ರೆ ಯಾವ ತಪ್ಪಿಲ್ಲ. ನಾವು ದೇವರಿಂದ ಸರ್ವ ಸಮೃದ್ಧಿ ಅನುಭವಿಸ್ತಾ ಇದ್ದೇವೆ. ದೇವರು ನಮ್ಮ ಆಶೆಗಳನ್ನು ಆತನು ಪೂರೈಸಿ ಆಶೀರ್ವಾದ ಕೊಡ್ತಾ ಇದ್ದಾನೆ. ಆಶೀರ್ವಾದ ಕೊಟ್ಟಂತ ದೇವರು ಈ ರೀತಿಯಾಗಿ ಅಪೇಕ್ಷೆ ಪಡುವುದರಲ್ಲಿ ಯಾವ ತಪ್ಪಿಲ್ಲ. ನಾವು ಆ ರೀತಿಯಾಗಿ ನಡಿಬೇಕು. ಅದಕ್ಕಾಗಿ ಆತನಲ್ಲಿ ನಂಬಿಕೆ ಇಟ್ಟಂತ ನಮ್ಮಲ್ಲಿ ಇಂಥ ಆಶೆ ಆತನ ಉಳ್ಳವನು ಆಗಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಇವತ್ತು ನಾವೆಲ್ಲರೂ ಕೂಡ ಹೇಳುವುದರಲ್ಲಿ ನಿಪುಣರಾಗಿರ್ತೇವೆ. ಮಾತುಗಳು ಬೇಕಾದ್ರೆ ಎಷ್ಟು ಬೇಕಾದ್ರೂ ಮಾತಾಡ್ತೀವಿ. ನಾನು ಅಂತವನು, ನಾನು ಪರಿಶುದ್ಧನು, ನನ್ನಂತವನು ಯಾರಿಲ್ಲ. ಈ ಪರಿಸೆಯನ್ನು ಪ್ರಾರ್ಥನೆಯಲ್ಲಿ ನೋಡ್ತೀವಲ್ಲ, ನಾನು ನೀತಿವಂತನು, ನಾನು ಭಕ್ತಿವಂತನು, ನಾನು ಉಪವಾಸ ಮಾಡ್ತೇನೆ ಅಲ್ಲ. ಈ ರೀತಿಯಾಗಿ ಹೇಳಿಕೊಳ್ಳುವುದರಲ್ಲಿ, ಬಾಯಿಂದ ಹೇಳಿಕೊಳ್ಳುವುದರಲ್ಲಿ ಮನುಷ್ಯನು ಎಷ್ಟು ಬೇಕಾದ್ರೂ ಹೇಳ್ತಾನೆ. ಅದ ದೇವರು ಬಯಸುವಂಥದ್ದು ಹೇಳಿಕೊಳ್ಳುವುದು ಬೇಕಾಗಿಲ್ಲ. ನಿನ್ನ ಬಾಯಿಂದ ಬರೀ ಮಾತುಗಳು ಬೇಕಾಗಿಲ್ಲ. ಏನು ಬೇಕಂತೆ? ನೀನು ನಡ್ಕೊಳ್ಳಬೇಕು, ದೋಷವಿಲ್ಲದವನಾಗಿ ನೀನು ನಡೆದುಕೊಳ್ಳಬೇಕಂತೇಳಿ ದೇವರು ಅಪೇಕ್ಷೆ ಪಡ್ತಾರೆ. ಅದಕ್ಕಾಗಿ ಅನೇಕ ಜನ ಇರ್ತಾರೆ, ಆ ರೀತಿಯಾಗಿ ಜೀವಿಸಿ ತುಂಬಾ ಕಷ್ಟ ಆಗ್ತದಂತೆ, ಕಷ್ಟ ಆಗ್ತದಂತೇಳಿ ಹೇಳುವಂತವ್ರು ಅನೇಕ ಜನ ಇದ್ದಾರೆ. ದೋಷವಿಲ್ಲದೆ ನಡ್ಕೊಳ್ಳೋದು ಇದು ಅಸಾಧ್ಯ ಅಂತೇಳಿ ಹೇಳುವಂತವ್ರು ತುಂಬಾ ಜನ ಇರ್ತಾರೆ. ಆದ್ರೆ ಒಂದು ಗಮನಿಸ್ರಿ, ನಮ್ಮ ಕೈಯಲ್ಲಿ ಆಗದೆ ಇರುವಂತದನ್ನು, ನಮಗೆ ಅಸಾಧ್ಯವಾಗಿರುವಂತದನ್ನು ದೇವರು ನಮ್ಮಿಂದ ಬಯಸುವುದಿಲ್ಲ. ಇದು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ನಮ್ಮಿಂದ ಆಗದಿರುವಂಥದ್ದು, ನಮಗೆ ಅಸಾಧ್ಯವಾಗಿರುವಂಥದ್ದು ದೇವರು ನಮ್ಮಿಂದ ಎಂದಿಗೂ ಬಯಸುವುದಿಲ್ಲ. ನಾವು ಮಾಡ್ಲಿಕ್ಕೆ ಸಾಧ್ಯವಾದದ್ದು ಮಾತ್ರ, ನಮ್ಮ ಶಕ್ತಿಗೆ ಮೀರಿರುವಂಥದ್ದು ದೇವರು ನಮ್ಮಿಂದ ಬಯಸುವುದಿಲ್ಲ. ನಾವು ಎಷ್ಟು ಸಹಿಸ್ಲಿಕ್ಕೆ ಆಗ್ತದೆ, ಎಷ್ಟು ನಡಿಲಿಕ್ಕೆ ಆಗ್ತದೆ, ಅದನ್ನು ಮಾತ್ರ ದೇವರು ನಮ್ಮಿಂದ ಬಯಸುವಂತವನು ಆಗಿದೆ. ಅದಕ್ಕಾಗಿ ಇದು ಮನುಷ್ಯರಿಗೆ ಸಾಧ್ಯವೇನಾ? ಸಾಧ್ಯನೇ ಪ್ರಿಯ, ಸಾಧ್ಯವಾದದ್ರಿಂದಲೇ ದೇವರು ಹೇಳುವಂತ ಮಾತೇನು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು. ಯಾಕೆ? ನಾನು ಸರ್ವಶಕ್ತನಂತ ದೇವರು ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ಇಲ್ಲಿ ನಡೆಯುವುದು ಅಂದ್ರೆ ಜೀವಿಸುವುದೆಂಬ ಅರ್ಥ. ಬರೀ ನಾವು ನಡೆಯುವುದಂದ್ರೆ ಬರೀ ಬಾಯಿ ಮಾತುಗಳಿಲ್ಲ, ಬರೀ ನಮ್ಮ ಭೌತಿಕವಂತ ಒಂದು ನಡೆಯುವುದಲ್ಲ. ಇಲ್ಲಿ ದೇವರು ಹೇಳುವಂತ ಒಂದು ಮಾತು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು ಅಂತ ಹೇಳಿದಾಗ, ನನ್ನ ಮುಂದೆ ಹಾಗೆ ಜೀವಿಸು, ದೋಷವಿಲ್ಲದವನಾಗಿ ನನ್ನ ಮುಂದೆ ನೀನು ಜೀವಿಸು ಅಂತೇಳಿ ಆತನು ಹೇಳುವಂತ ಮಾತು. ಅದಕ್ಕಾಗಿ ನಮ್ಮ ಜೀವನದಲ್ಲಿ ನಾವು ಯಾವ ದೋಷವಿಲ್ಲದವರಾಗಿ ನಾವು ಜೀವಿಸುವ, ಅದು ಸಾಧ್ಯನಾ ಅಂತ ಹೇಳುವಾಗ ಇದು ಸಾಧ್ಯವೇ ಪ್ರಿಯರೇ. ಅಂದ್ರೆ ದೇವರು ನಮ್ಮಿಂದ ಏನು ಬಯಸ್ತಾರೆ ಅಂದ್ರೆ, ಮನುಷ್ಯರು ಏನ್ ಮಾಡ್ತಾರೆ, ಲೋಕದಲ್ಲಿ ಅನೇಕ ನಿಂದೆಗಳಾಗ್ತಾರೆ. ಇವತ್ತು ವಿಶ್ವಾಸಿಗಳಿಗೆ, ಇಲ್ಲ ದೇವರ ಮಕ್ಕಳಿಗೆ, ದೇವರ ಸೇವಕರಿಗೆ ಎಷ್ಟು ಬೇಗ ನಿಷ್ಕಾರಣವಾಗಿ ನಿಂದಿಸುವಂತವ್ರು ಇದ್ದಾರೆ. ದೇವರು ಅದನ್ನು ಬಯಸ್ತಾ ಇಲ್ಲ. ಮನುಷ್ಯರು ಬೇಕಂತೇಳಿ ನಿಂದಿಸುವಂತವ್ರು ಇರ್ತಾರೆ, ಬೇಕಂತೇಳಿ ಅವರು ನಿಷ್ಕಾರಣವಾಗಿ ದ್ವೇಷವನ್ನು ತೋರಿಸ್ತಾರೆ. ಅದೇ ಎಲ್ಲರಿಗೂ ಗೊತ್ತು ಮನುಷ್ಯರು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತೇಳಿ. ಆದ್ರೆ ದೇವರು ಬಯಸುವಂತದ್ದು, ಲೋಕದವರು, ಅನ್ಯ ಜನರು ನಿಮ್ಮನ್ನು ಎಷ್ಟೇ ನಿಂದಿಸಿದ್ರು ಕೂಡ ಅದು ಲೆಕ್ಕಕ್ಕೆ ಬರಲ್ಲ. ಆದ್ರೆ ದೇವರ ಎದುರಿನಲ್ಲಿ, ದೇವರ ದೃಷ್ಟಿಯಲ್ಲಿ, ದೇವರ ಮುಂದೆ ನೀನ್ ಹೇಗ್ ನಡ್ಕೊಂಡಿದ್ದೆ, ಯಾವ ರೀತಿಯಾಗಿ ಜೀವಿಸ್ತಾ ಇದೆಯಾ ಅನ್ನುವಂಥದ್ದು ಲೆಕ್ಕ ಬರುತ್ತೆ. ಅದಕ್ಕಾಗಿ ಇದು ಅಸಾಧ್ಯವಲ್ಲ, ಇದು ಸಾಧ್ಯವೇ. ಅದಕ್ಕಾಗಿ ಲೋಕದಲ್ಲಿ ಜನರ ಮಾತುಗಳು, ಈ ಅನ್ಯ ಜನರ ಮಾತುಗಳು, ಅವಿಶ್ವಾಸಿಗಳ ಮಾತುಗಳು, ಲೋಕದ ಮಾತುಗಳನ್ನು ನಾವು ಮನಸ್ಸಿಗೆ ತಂದುಕೊಳ್ಳದೆ ದೇವರ ಎದುರಿನಲ್ಲಿ ನಾನು ಎಂತವನಾಗಿದ್ದೇನೆ ಅಂತೇಳಿ ನಾವು ಗ್ರಹಿಸಿಕೊಂಡು, ತಿಳಿದುಕೊಂಡು ನಾವು ದೋಷವಿಲ್ಲದವರಾಗಿ ನಡ್ಕೊಳ್ಳುವುದರಲ್ಲಿ ಅದು ಸಾಧ್ಯವೇ ಆಗ್ತದೆ. ಸಾಧ್ಯವಾಗುತ್ತೆ. ಒಂದು ವಚನ ಓದನ್ನು ನೋಡಿ, ಮೊದಲನೇ ಅರಸರ ಗ್ರಂಥ 2ನೇ ಅಧ್ಯಾಯ 2ನೇ ಅರಸರ ಗ್ರಂಥ 2ನೇ ಅಧ್ಯಾಯ ಒಂದು ವಚನವನ್ನು ಓದೋಣ. 4ನೇ ವಚನ ಓದ್ತೀನಿ ನೋಡಿ. 4ನೇ ವಚನ, ಮತ್ತು ಯೆಹೋವನು
ನಿನ್ನ ಸಂತಾನದವರು ನಂಬಿಗಸ್ತರಾಗಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನನಗೆ ನಡೆದುಕೊಳ್ಳುವುದರಲ್ಲಿ ಜಾಗರೂಕರಾಗಿರುವುದಾದರೆ ಇವರು ತಪ್ಪದೆ ಇಸ್ರಾಯೇಲ್ ಸಿಂಹಾಸನದಲ್ಲಿ ಕೂತುಕೊಳ್ಳುವರು ಎಂಬುದಾಗಿ ತಾನು ನನಗೆ ಮಾಡಿದ ವಾಗ್ದಾನವನ್ನು ಇಲ್ಲಿ ದಾವೀದನು ಸೊಲೊಮೋನ ಹೇಳುವಂತ ಮಾತುಗಳು. ನಿನ್ನ ಸಂತತಿಯವರು ನಂಬಿಗಸ್ತರಾಗಿ ಪೂರ್ಣ ಮನಸ್ಸಿನಿಂದ ಪೂರ್ಣ ಪ್ರಾಣದಿಂದ ನನಗೆ ನಡೆದುಕೊಳ್ಳುವುದರಲ್ಲಿ ಜಾಗೃತೆಯುಳ್ಳವರಾಗಿದ್ದರೆ, ಜಾಗರೂಕರಾಗಿ ಇರುವುದಾದರೆ, ಆ ರೀತಿಯಾಗಿ ನಡ್ಕೊಂಡ್ರೆ ಏನ್ ಹೇಳ್ತಾರೆ, ಅವರು ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ. ಅಂದ್ರೆ ಅರ್ಥ ಆ ರೀತಿಯಾಗಿ ನಡ್ಕೊಳ್ಳುವುದಕ್ಕೆ ಸಾಧ್ಯವಿದೆ. ಪೂರ್ಣ ಮನಸ್ಸಿನಿಂದ ಪೂರ್ಣ ಪ್ರಾಣದಿಂದ ನಡೆದುಕೊಳ್ಳುವುದರಲ್ಲಿ ಜಾಗರೂಕರಾಗಿರುವುದಾದರೆ, ಬಹು ಜಾಗೃತ ಉಳ್ಳವರಾಗಿ ನಾವು ನಡ್ಕೊಂಡ್ರೆ ಏನಾಗ್ತದಂತೆ, ಅವರು ಸಿಂಹಾಸನದ ಮೇಲೆ ಕೂತ್ಕೊಳ್ಳುತ್ತಾರೆ. ದೇವರ ವಾಗ್ದಾನವೆಂದಿಗೂ ಮರೆಯುವುದಿಲ್ಲ. ಅದಕ್ಕಾಗಿ ನಮ್ಮ ಪ್ರವಕ್ತನ ವಿಷಯದಲ್ಲಿ ಇವತ್ತು ನಮ್ಮ ಪ್ರವಕ್ತನ ವಿಷಯದಲ್ಲಿ ನಾವು ಬಹು ಜಾಗೃತ ಉಳ್ಳವರಾಗಿದ್ದೇವೆ. ಅದಕ್ಕೆ ನಾನು ಮೊದಲು ಹೇಳಿದ್ದೆ, ಮೊದಲನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 15-16 ವಚನಗಳಲ್ಲಿ ಒಂದು ಮಾತಿದೆ, ನಾನು ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವುದರಿಂದ ನೀವು ಎಲ್ಲ ನಡವಳಿಕೆಯಲ್ಲಿ ನಿಮ್ಮೆಲ್ಲ ಪ್ರವರ್ತನೆಯಲ್ಲಿ ನೀವು ಪರಿಶುದ್ಧರಾಗಿರಬೇಕು. ಅಸಾಧ್ಯವಾದದ್ದು ನಮ್ಮಿಂದ ಕೇಳಿಸಿಕೊಳ್ಳುವುದಿಲ್ಲ ಪ್ರಿಯರೇ. ದೇವರು ಬಯಸುವುದಿಲ್ಲ. ನಮ್ಮಿಂದ ಏನ್ ಆಗ್ತದೋ ಅದನ್ನು ಮಾತ್ರ ಆತನ ಬಯಸ್ತಾನೆ. ಒಂದು ವೇಳೆ ಆ ರೀತಿಯಾಗಿ ನಾವು ಜೀವಿಸುವಾಗ, ದೋಷವಿಲ್ಲದವರಾಗಿ ಆತನ ಮುಂದೆ ನಾವು ಜೀವಿಸುವಾಗ ಆತನ ಏನ್ ಮಾಡ್ತಾನೆ, ಸಿಂಹಾಸನದ ಮೇಲೆ ಕೂರಿಸುವಂತ ದೇವರಾಗಿದ್ದಾನೆ. ಹಾಗೆ ನೋಡಿ ಒಂದು ಮಾತು ಓದೋಣ, 2ನೇ ಅರಸರ ಗ್ರಂಥ ಅಲ್ಲೇ ಒಂದು ಮಾತು ಓದೋಣ. 2ನೇ ಅರಸರ ಗ್ರಂಥ 20ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಒಂದು ಮಾತು ಓದೋಣ. 20ನೇ ಅಧ್ಯಾಯ 3ನೇ ವಾಕ್ಯ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಇಲ್ಲಿ ಹಿಜ್ಕೀಯನ ಜೀವನದಲ್ಲಿ ಆ ಸಮಸ್ಯೆ ಬಂದಾಗ ಆತನು ಮಾಡುವಂತ ಪ್ರಾರ್ಥನೆ ಒಂದು ಮಾತು, ಆತನು ಯಾವ ರೀತಿಯಾಗಿ ಜೀವಿಸಿದ್ದಾನೆ ನೋಡಿ. ಯೆಹೋವನೇ, ನಾನು ನಂಬಿಗಸ್ತನಾಗಿ ಯಥಾರ್ಥ ಚಿತ್ತನಾಗಿ ನಿನಗೆ ನಡಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡ್ತೇವೆ. ಮನುಷ್ಯರ ದೃಷ್ಟಿಯಲ್ಲಿ ನಾವು ದೋಷವಿಲ್ಲದವರ ಜೀವಿಸಲಿಕ್ಕೆ ಅಸಾಧ್ಯ, ಆಗಲ್ಲ. ಇವತ್ತು ಒಳ್ಳೆ ಜನರು ನಾಳೆ ಅವರೇ ನಮಗೆ ಕೆಟ್ಟವರಾಗ್ಬೋದು. ಇವತ್ತು ಒಳ್ಳೆಯವರಂತ ಹೇಳಿ ನಾಳೆ ಅವರೇ ನಿಂದೆ ಹಾಕ್ಬೋದು. ಆದ್ರೆ ನಿನ್ನ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ನಾವು ನಂಬಿಗಸ್ತರಾಗಿ ಯಥಾರ್ಥ ಚಿತ್ತನಾಗಿ ನಡ್ಕೊಂಡು ಆ ರೀತಿ ದೇವರ ದೃಷ್ಟಿಯಲ್ಲಿ ನಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತೇಳಿ ಹಿಜ್ಕೀಯನ ಜೀವನದಿಂದ ನಾವು ಗಮನಿಸ್ತೀವಿ. ಹಿಜ್ಕೀಯನು ದೇವರೊಂದು ಯಾವ ರೀತಿಯಾಗಿ ನಡ್ಕೊಂಡಿದ್ದಾನೆ, ದೋಷವಿಲ್ಲದವನಾಗಿ, ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೋ. ದೇವ್ರು ನೆನಪು ಮಾಡ್ಕೊಳ್ತಾರೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಅಬ್ರಹಾಮನಿಗೆ ದೇವರು ಹೇಳಿರುವಂತದ್ದು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು ಅನ್ನುವಂಥದ್ದು ಅಸಾಧ್ಯವಾದಂತ ಕೆಲಸ ಅಲ್ಲ. ಅನೇಕ ಭಕ್ತರು ಆ ರೀತಿಯಾಗಿ ಜೀವಿಸಿ, ಆ ರೀತಿಯಾಗಿ ನಡೆದು ದೇವರಿಂದ ಮೆಚ್ಚುಗೆಯನ್ನು ಪಡೆದಂತವರು ಆಗಿದ್ದಾರೆ. ಮೊದಲನೇ ಒಂದು ನೋಡಿ, ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ ಒಂದು ಮಾತಿದೆಯಲ್ಲ, ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ ಕೂಡ ನೋಹನ ಬಗ್ಗೆ ಒಂದು ಮಾತಿದೆ ನೋಡಿ. 6:9 ನೋಹನ ಚರಿತ್ರೆಯು, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು. ಅವನು ನಿಂದಾರಹಿತನು, ಯಾವ ನಿಂದೆ ಇಲ್ಲದಂತವನು, ಯಾವ ದೋಷವಿಲ್ಲದಂತವನಾಗಿ ಆತನು ದೇವರ ಎದುರಿನಲ್ಲಿ ಆತನು ಜೀವಿಸಿದ. ಮತ್ತೆ ನಾನು ನೆನಪು ಮಾಡ್ತೇನೆ, ಮನುಷ್ಯರ ಮುಂದೆ ನಾವು ದೋಷವಿಲ್ಲದವರಾಗಿ ಜೀವಿಸ್ಲಿಕ್ಕೆ ಅಸಾಧ್ಯ. ಯಾಕೆ, ಮನುಷ್ಯರು ಅವರು ಚಂಚಲರು. ಇವತ್ತು ಚೆನ್ನಾಗಿರ್ತಾರೆ, ನಾಳೆ ಅವರೇ ಬೈತಾರೆ, ನಾಳೆ ನಿಂದೆ ಹಾಕ್ತಾರೆ. ಆದ್ರೆ ದೇವರ ವಾಕ್ಯ ಇರುವಂತ, ನನ್ನ ಮುಂದೆ, ನನ್ನ ದೃಷ್ಟಿಯಲ್ಲಿ ನೀವು ದೋಷವಿಲ್ಲದವರಾಗಿ ನಡ್ಕೊಂಡ್ರೆ. ಆ ರೀತಿಯ ಭಕ್ತರು, ದಾವೀದನು, ಸೊಲೊಮೋನನು, ಹಿಜ್ಕೀಯನು, ಇಲ್ಲಿ ನೋಹನು ಕೂಡ ಅಲ್ಲ, ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು. ಅಂದ್ರೆ ನಿಂದಾರಹಿತನು, ಯಾವ ನಿಂದೆಗಳು ಇಲ್ಲದೆ ಜೀವಿಸಿದಂತವನು ನೋಹನಾಗಿ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ಕೂಡ ಅಬ್ರಹಾಮನ ಜೀವನದಲ್ಲಿ ದೇವರು ಹೇಳುವಂತ ಮಾತೇನು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿದೆ. ಇವತ್ತು ನಾವು ಕೂಡ ದೇವರ ಎದುರಿನಲ್ಲಿ, ದೇವರ ದೃಷ್ಟಿಯಲ್ಲಿ ನಿಂದೆ ಇಲ್ಲದವರಾಗಿ ನಾವು ಜೀವಿ. ಯಾಕಂದ್ರೆ ಇದು ದೇವರ ಅಪೇಕ್ಷೆ, ದೇವರು ನಮ್ಮಿಂದ ಆಶೆ ಪಡುವುದು ಇದಾಗಿದೆ ಪ್ರಿಯರೇ. ಅದಕ್ಕೆ ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರ ಆತ್ಮನು ನಮ್ಮೆಲ್ಲರೂ ಸಹಾಯ ಮಾಡ್ಲಿ. ಮತ್ತೊಂದು ಮಾತು ಓದು ನೋಡಿ,
ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ, ಅದರಲ್ಲಿ ಒಂದು ಮಾತು ಓದೋಣ. 5ನೇ ಅಧ್ಯಾಯ 23ನೇ ವಾಕ್ಯ ನಾನು ಓದ್ತಾ ಇದ್ದೇನೆ. 23ನೇ ವಾಕ್ಯ, 5ನೇ ಅಧ್ಯಾಯ 23. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಏನಂತೆ? ಆ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ, ಯೇಸು ಕ್ರಿಸ್ತನ ಬರೋಣದಲ್ಲಿ ಯಾವ ರೀತಿಯಾಗಂತೆ ನಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ದೇವರು ಕಾಪಾಡ್ತಾನೆ, ಆದ್ರೆ ನಮ್ಮ ಪ್ರಯತ್ನವೂ ಕೂಡ ಇರಬೇಕು. ದೇವರು ಕಾಪಾಡ್ತಾನೆ, ತನ್ನ ಶಕ್ತಿ, ತನ್ನ ಸಾಮರ್ಥ್ಯವನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾನೆ. ಆದ್ರೆ ನಾವು ಜೀವಿಸುವಂತವರು, ನಾವು ಕೂಡ ದೋಷವಿಲ್ಲದವರಾಗಿ ಆತನ ಮುಂದೆ ನಾವು ನಡ್ಕೊಳ್ಳಿಕ್ಕೆ ಅದು ಸಾಧ್ಯ. ಮತ್ತೆ 2ನೇ ಪೇತ್ರನ ಪತ್ರಿಕೆ 3:14 ಕೂಡ ನೀವು ಆ ಪ್ರತ್ಯಕ್ಷತೆಯಲ್ಲಿ ಯಾವ ನಿಂದೆ ಇಲ್ಲದವರಾಗಿ ಪರಿಶುದ್ಧರಾಗಿ ಕಾಣಿಸ್ಕೊಳ್ಳಲಿಕ್ಕೆ ನೀವು ಜಾಗೃತ ಪಡಿರಿ ಅಂತೇಳಿ ದೇವರ ವಾಕ್ಯದಲ್ಲಿ ನಾನು ಇಲ್ಲಿ ಮುಗಿಸ್ತೇನೆ. ಪ್ರೇರೆ, ದೇವರ ಅಪೇಕ್ಷೆ ಏನಂತ, ಅಬ್ರಹಾಮನ ಜೀವನದಲ್ಲಿ ದೇವರ ಅಪೇಕ್ಷೆ ಏನಂತಂದ್ರೆ ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು. ಇದು ಅಸಾಧ್ಯವಾದಂತ ಕೆಲಸವಲ್ಲ, ಇದು ಸಾಧ್ಯವಾದಂತ ಕೆಲಸ. ಅಬ್ರಹಾಮನ ಜೀವನ ಆತನ ಹಾಗೆ ನಡ್ಕೊಂಡಿದ್ದಾನೆ, ನೋಹನ ಜೀವನದಲ್ಲಿ ಹಾಗೆ ನಡ್ಕೊಂಡಿದ್ದಾನೆ, ಇಜಕೇನು ಕೂಡ ಹಾಗೆ ದೋಷವಿಲ್ಲದವ ನಡ್ಕೊಂಡಿದ್ದಾನೆ. ಅದಕ್ಕಾಗಿ ಕರ್ತನಾಗಿ ಯೇಸು ಕ್ರಿಸ್ತನು ಬರುವಾಗ ಆತನ ಪ್ರತ್ಯಕ್ಷತೆಯಲ್ಲಿ ನಾವು ಕೂಡ ನಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದವರಾಗಿ ನಾವು ಆತನ ಮುಂದೆ ಕಾಣಿಸ್ಕೊಳ್ಳಿಕ್ಕೆ ಏನ್ ಮಾಡಬೇಕು? ನಾವು ಪ್ರಯತ್ನ ಮಾಡಬೇಕು. ನಮ್ಮೆಲ್ಲಾ ಪ್ರವರ್ತನದಲ್ಲಿ ಜಾಗೃತಿ ಉಳ್ಳವರಾಗಿ ನಾವು ಜೀವಿಸುವಾಗ ದೇವರ ಆಶೆಯನ್ನು ನಾವು ನೆರವೇರಿಸಿದವರಾಗ್ತೇವೆ. ದೇವರ ಒಂದು ಅಪೇಕ್ಷೆಯನ್ನು ನಾವು ನೆರವೇರಿಸುವವರಾಗ್ತೇವೆ. ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರ ಆತ್ಮನು ನಮಗೆ ಸಹಾಯ ಮಾಡಲಿ. ಉಳಿದಿರುವಂತ 2 ವಿಷಯಗಳನ್ನು ಕರ್ತನ ಚಿತ್ತವಾದ್ರೆ ನಾವು ಮುಂದಿನ ವಾರಗಳಲ್ಲಿ ಆಲೋಚನೆ ಮಾಡೋಣ. ದೇವರು ಕೊಟ್ಟಂತ ಮಾತು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದಗಳು ತಿಳಿಸ್ತೇನೆ. ಎಲ್ಲರೂ ಧನ್ಯವಾದ.